ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು ವ್ಯಾಪಾರದ ಕರಾರನ್ನು ನಿರ್ಧರಿಸ್ತಕ್ಕಂಥ ಅಂಶಗಳ ಬಗ್ಗೆ ಹೇಳ್ತಾ ಇದ್ದೀನಿ. ವ್ಯಾಪಾರದ ಕರಾರುಗಳು ಅನೇಕ ಅಂಶಗಳಿಂದ ನಿರ್ಧರಿಸಲ್ಪಡ್ತದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದವುಗಳನ್ನು ಮಾತ್ರ ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದರಲ್ಲಿ ಒಂದನೇದು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಈ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಆಮದು ಮತ್ತು ರಫ್ತು ಸರಕುಗಳಿಂದ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಸ್ಥಿತಿಸ್ಥಾಪಕತ್ವವಾಗಿದೆ. ಒಂದು ದೇಶದಲ್ಲಿ ಆಮದು ಸರಕುಗಳಿರುವ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ರಫ್ತು ಸರಕುಗಳಿರುವ ವಿದೇಶಿ ಬೇಡಿಕೆಯ ಸ್ಥಿತಿಸ್ಥಾಪಕಕ್ಕಿಂತ ಹೆಚ್ಚಾಗಿದ್ದರೆ ವ್ಯಾಪಾರದ ಕರಾರುಗಳು ಆಮದು ಮಾಡಿಕೊಳ್ಳುವ ದೇಶಕ್ಕೆ ಅನುಕೂಲವಾಗಿರ್ತದೆ. ಯಾವಾಗ ಆಮದು ರಫ್ತು ಒಂದು ದೇಶದಲ್ಲಿ ಆಮದು ಸರಕುಗಳಿಗಿರುವ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ರಫ್ತು ಸರಕುಗಳಿಗಿರುವ ವಿದೇಶಿ ಬೇಡಿಕೆ ಸ್ಥಿತಿಸ್ಥಾಪಕತ್ವದಿಂದ ಹೆಚ್ಚಿದ್ದರೆ ವ್ಯಾಪಾರದ ಕರಾರುಗಳು ಆಮದು ಮಾಡಿಕೊಳ್ಳುವ ದೇಶಕ್ಕೆ, ಯಾವ ಸರಕುಗಳನ್ನು ಆಮದು ಮಾಡಿಕೊಳ್ತೀವೋ ಆ ದೇಶಕ್ಕೆ ಅನುಕೂಲವಾಗಿರ್ತದೆ. ಅಥವಾ ಹಾಗೆ ಇನ್ನೊಂದು ಮಾತನ್ನು ಹೇಳಬೇಕಂದ್ರೆ, ಯಾವ ಆಮದು ಸರಕುಗಳ ಬೆಲೆಗಳು ಸ್ವಲ್ಪವೇ ಹೆಚ್ಚಾದರೂ ಸಹ ಆಮದು ಸರಕುಗಳಿಗೆ ಬೇಡಿಕೆ ಕಡಿಮೆಯಾಗುವ ಸಾಧ್ಯತೆ ಇರ್ತದೆ. ಹಾಗೆ ಅದರ ತದ್ವಿರುದ್ಧವಾಗಿ ಇಲ್ಲಿ ರಫ್ತು ಸರಕುಗಳಿಗಿರುವ ವಿದೇಶಿ ಬೇಡಿಕೆ ಹೆಚ್ಚು ಸ್ಥಿತಿಸ್ಥಾಪಕವನ್ನು ಹೊಂದಿದ್ದರೆ, ರಫ್ತು ಸರಕುಗಳಿಗಿರುವ ವಿದೇಶಿ ಬೇಡಿಕೆ ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದ್ದರೆ ರಫ್ತು ಮಾಡುತ್ತಿರುವ ದೇಶಕ್ಕೆ ವ್ಯಾಪಾರದ ಕರಾರುಗಳು ಅನಾನುಕೂಲ ಅಥವಾ ಪ್ರತಿಕೂಲವಾಗಿರ್ತದೆ ಅಂತೇಳಿ ಹೇಳಬಹುದು. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಪೆಟ್ರೋಲಿಯಂ ಸರಕುಗಳ ಉತ್ಪಾದನೆ ತೀರಾ ಕಡಿಮೆ ಇದ್ದು ಬೇಡಿಕೆ ದೊಡ್ಡ ಪ್ರಮಾಣದಲ್ಲಿ ಇದೆ. ಆದ್ದರಿಂದ ವಿದೇಶಿ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಸರಕುಗಳ ಬೆಲೆ ಎಷ್ಟೇ ಇದ್ದರೂ ನಾವು ಅನಿವಾರ್ಯವಾಗಿ ಆಮದು ಮಾಡಿಕೊಳ್ಬೇಕಾಗ್ತದೆ. ಆದ್ದರಿಂದ ಪೆಟ್ರೋಲಿಯಂ ಉತ್ಪನ್ನಗಳಿಗಿರುವ ಭಾರತದ ಬೇಡಿಕೆ ಕಡಿಮೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದೆಯಾದ್ದರಿಂದ ವ್ಯಾಪಾರದ ಕರಾರುಗಳು ಭಾರತಕ್ಕೆ ಪ್ರತಿಕೂಲವಾಗಿರ್ತದೆ ಅಂತೇಳಿ ಹೇಳಬಹುದು. ಇನ್ನು ಎರಡನೇ ಅಂಶ ಅಂತಂದರೆ ಎಲಾಸ್ಟಿಸಿಟಿ ಆಫ್ ಸಪ್ಲೈ, ಅಂದರೆ ನೀಡಿಕೆಯ ಸ್ಥಿತಿಸ್ಥಾಪಕತ್ವ ಅಂಥೇಳಿ. ಈ ನೀಡಿಕೆಯ ಸ್ಥಿತಿಸ್ಥಾಪಕತ್ವವೂ ಸಹ ಇನ್ನೊಂದು ಟರ್ಮ್ಸ್ ಆಫ್ ಟ್ರೇಡನ್ನು ನಿರ್ಧರಿಸ್ತಕ್ಕಂಥ ಅತ್ಯಂತ ಪ್ರಮುಖ ಅಂಶ. ಒಂದು ದೇಶ ರಫ್ತು ಸರಕುಗಳ ನೀಡಿಕೆಯ ಅಂದರೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವಗಳ ಆ ದೇಶದ ಆಮದು ಸರಕುಗಳ ನೀಡಿಕೆಯ ಸ್ಥಿತಿಸ್ಥಾಪಕಕ್ಕಿಂತ ಹೆಚ್ಚಿದ್ದರೆ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಅನುಕೂಲವಾಗಿರ್ತದೆ. ಅಂದರೆ ರಫ್ತು ಸರಕುಗಳನ್ನು ಪೂರೈಕೆ ಮಾಡುತ್ತಿರುವ ದೇಶದ ನೀಡಿಕೆ ಸ್ಥಿತಿಸ್ಥಾಪಕತ್ವವು ಹೆಚ್ಚಿದ್ದರೆ ಆ ದೇಶ ಬದಲಾಗುತ್ತಿರುವ ವ್ಯಾಪಾರದ ಮಾರುಕಟ್ಟೆ ಸನ್ನಿವೇಶಕ್ಕೆ ತಕ್ಕಂತೆ ತನ್ನ ನೀಡಿಕೆಯ ಪ್ರಮಾಣದಲ್ಲಿ ಏರಿಳಿತ ಮಾಡುವುದರಿಂದ ಮೂಲಕ ವ್ಯಾಪಾರದ ಕರಾರುಗಳನ್ನು ಉತ್ತಮಪಡಿಸಿಕೊಳ್ಳಬಹುದು. ಇನ್ನು ಮೂರನೇ ಅಂಶ ಅಂತಂದರೆ ಪೈಪೋಟಿ ಸಾಮರ್ಥ್ಯ ಮತ್ತು ಪರಿಸ್ಥಿತಿ. ಈ ಒಂದು ದೇಶ ರಫ್ತು ಮಾಡುವ ಸರಕುಗಳ ವಿಚಾರದಲ್ಲಿ ಏಕಸ್ವಾಮ್ಯ ಅಥವಾ ಬಹುಜನ ಸ್ವಾಮ್ಯ ಹತೋಟಿಯನ್ನು ಹೊಂದಿದ್ದರೆ, ಏಕಸ್ವಾಮ್ಯ ಪೈಪೋಟಿಯನ್ನು ಹೊಂದಿದ್ದರೆ ಅಲ್ಲಿ ಅದು ಆಮದು ಮಾಡಿಕೊಳ್ಳುತ್ತಿರುವ ಸರಕುಗಳಿಗೆ ಬೇಕಾದಷ್ಟು ಬದಲಿ ಸರಕುಗಳು ಲಭ್ಯವಿದ್ದರೆ ಆ ದೇಶಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲವಾಗಿರ್ತದೆ. ಉದಾಹರಣೆಗೆ ನಮ್ಮಲ್ಲಿ ಒಪೆಕ್ ರಾಷ್ಟ್ರಗಳು, ಸಾಮಾನ್ಯವಾಗಿ ಒಪೆಕ್ ಅಂತಂದರೆ ಆಯಿಲ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಕಂಟ್ರೀಸ್ ಅಂತ, ಪೆಟ್ರೋಲಿಯಂ ಸರಕುಗಳ ಉತ್ಪಾದನಾ ರಫ್ತು ಮಾಡ್ತಿರ್ತಕ್ಕಂಥ ಸರಕುಗಳು. ಈ ದೇಶಗಳು ತಮ್ಮ ಸರಕಿನ ಬೆಲೆಯನ್ನು ಹೆಚ್ಚಿಸಿ ತಮ್ಮ ವ್ಯಾಪಾರದ ಕರಾರುಗಳನ್ನು ಉತ್ತಮಪಡಿಸಿಕೊಳ್ಳಬಹುದು. ಒಪೆಕ್ ರಾಷ್ಟ್ರಗಳು ಸಾಮಾನ್ಯವಾಗಿ ತಮಗೆ ಬೇಕಾದ ಹಾಗೆ ಬೇಡಿಕೆ ವಿವಿಧ ರಾಷ್ಟ್ರಗಳಿಂದ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಬೇಡಿಕೆ ಹೆಚ್ಚಾಗಿರೋದ್ರಿಂದ ಏಕಸ್ವಾಮ್ಯವನ್ನು ಒಪೆಕ್ ರಾಷ್ಟ್ರಗಳು ಪಡ್ಕೊಂಡಿರ್ತಕ್ಕಂಥ, ಪೆಟ್ರೋಲಿಯಂ ಪ್ರಾಡಕ್ಟನ್ನು ಮಾಡ್ತಕ್ಕಂಥ ಏಕಸ್ವಾಮ್ಯ ಆ ರಾಷ್ಟ್ರಗಳು ಪಡ್ಕೊಂಡಿರ್ತವೆ. ತಮಗೆ ಬೇಕಾದ ರೀತಿಯಲ್ಲಿ ಬೆಲೆಗಳನ್ನು ಹೆಚ್ಚು ಮಾಡಿಕೊಂಡು ಆ ವ್ಯಾಪಾರದ ಕರಾರುಗಳನ್ನು ಉತ್ತಮಪಡಿಸಿಕೊಳ್ಳಲು ಸಾಧ್ಯವಾಗ್ತದೆ. ಇನ್ನು ಆಯ್ಕೆ ಮತ್ತು ಅಭಿರುಚಿ. ಇಲ್ಲಿ ಸಾಮಾನ್ಯವಾಗಿ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಅಂತ ಕರಿತೀವಿ. ಇಲ್ಲಿ ಒಂದು ದೇಶದ ರಫ್ತು ಸರಕುಗಳಿಗೆ ವಿದೇಶಿ ಅನುಭೋಗಿಗಳ ಆಯ್ಕೆ ಮತ್ತು ಅಭಿರುಚಿಗಳಲ್ಲಿನ ಬದಲಾವಣೆಯಿಂದಾಗಿ ಬೇಡಿಕೆ ತಗ್ಗಿದರೆ ಆ ದೇಶದ ವ್ಯಾಪಾರದ ಕರಾರುಗಳು ಅನಾನುಕೂಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಫಾರ್ ಎಕ್ಸಾಂಪಲ್, ನಾವು ಮೊದಲೇ ಡೂಮ್ ಟಿವಿ ಅಂತ ಹೇಳ್ತಿದ್ವು. ಅಲ್ಲಿ ನಮ್ಮಲ್ಲಿ ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಆಗ್ತಿದ್ವು. ಅವುಗಳಲ್ಲೇ ಹೆಚ್ಚು ವಸ್ತುಗಳನ್ನು ಪಡ್ಕೊಳ್ತಾ ಇದ್ವು. ಆಗ ಬದಲಾದ ಅಭಿರುಚಿ ಮತ್ತು ಆಯ್ಕೆಯ ಕಾರಣದಿಂದಾಗಿ ಅನುಭೋಗಿಗಳು ದೇಶೀಯವಾಗಿ ಉತ್ಪಾದನೆಯಾದ ಟಿವಿಗಳನ್ನೇ ಕೊಂಡುಕೊಳ್ತಿದ್ರು. ಆ ಪರಿಸ್ಥಿತಿಯಲ್ಲಿ ಆಮದು ಸರಕುಗಳಿಗೆ ಬೇಡಿಕೆ ಕಡಿಮೆಯಾಗಿ ಆ ದೇಶದ ವ್ಯಾಪಾರದ ಕರಾರುಗಳು ಉತ್ತಮಗೊಳ್ಳುತ್ತವೆ.
ಅದೇ ರೀತಿಯಾಗಿ ಆರ್ಥಿಕ ಪ್ರಗತಿ. ಇಲ್ಲಿ ಆರ್ಥಿಕ ಪ್ರಗತಿಯು ಸಹ ಎರಡು ಪರಿಣಾಮಗಳನ್ನು ಬೀರ್ತದೆ. ಆರ್ಥಿಕ ಪ್ರಗತಿ ಒಂದು ಬೇಡಿಕೆಯ ಪರಿಣಾಮ, ಡಿಮಾಂಡ್ ಇಫೆಕ್ಟ್ ಅಂತ, ಇನ್ನೊಂದು ಸಪ್ಲೈ ಇಫೆಕ್ಟ್. ಸೊ ಇಲ್ಲಿ ತೀವ್ರ ಆರ್ಥಿಕ ಪ್ರಗತಿಯು ತಲಾ ಆದಾಯ ಹೆಚ್ಚುವಂತೆ ಮಾಡ್ತದೆ. ಆ ತಲಾ ಆದಾಯ ವಿದೇಶಿ ಸರಕುಗಳಿಗೆ ಹೆಚ್ಚಿಗೆ ಬೇಡಿಕೆಯನ್ನುಂಟು ಮಾಡಿದರೆ, ಯಾವ ದೇಶದಲ್ಲಿ ತಲಾ ಆದಾಯ ಹೆಚ್ಚಾಗಿರ್ತದೋ, ರಾಷ್ಟ್ರೀಯ ಆದಾಯ ಹೆಚ್ಚಾಗಿರ್ತದೋ, ಆಟೋಮೆಟಿಕಲಿ ವಿದೇಶಿ ಸರಕುಗಳು ಏನು ಆಮದು ಆಗ್ತಾವಲ್ಲ ಅವುಗಳಿಗೆ ಬೇಡಿಕೆಯನ್ನು ಸೃಷ್ಟಿ ಮಾಡಿದ ಹಾಗೆ. ನಮ್ಮಲ್ಲಿ ಆದಾಯ ಹೆಚ್ಚಾಯಿತು ಅಂತಂದರೆ ನಾವು ಮನಸ್ಸು ಇಲ್ಲದೇನೋ ಬೇಕು ಬೇಡಗಳನ್ನು ಪರಿಗಣಿಸದೆ ಬೇರೆ ಬೇರೆ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡ್ತೀವಿ. ಆ ವಸ್ತುಗಳನ್ನು ಪರ್ಚೇಸ್ ಮಾಡಿದ ತಕ್ಷಣ ವಿದೇಶಿ ಆಮದು ಸರಕುಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಆಟೋಮೆಟಿಕಲಿ ಆ ದೇಶಕ್ಕೆ ಯಾವ ರಾಷ್ಟ್ರಗಳಿಂದ ನಾವು ಸರಕುಗಳನ್ನು ತರಿಸ್ಕೊಳ್ತೀವೋ ಆ ದೇಶಕ್ಕೆ ಸಾಮಾನ್ಯವಾಗಿ ಬೇಡಿಕೆ ಹೆಚ್ಚಾಗ್ತದೆ. ಆಮೇಲೆ ನಾವು ಈ ಸಾಮಾನ್ಯವಾಗಿ ನಾವು ರಫ್ತು ಸರಕುಗಳನ್ನು, ಪ್ರಾಥಮಿಕ ಸರಕುಗಳನ್ನು ಪೂರೈಕೆ ಮಾಡ್ತಕ್ಕಂಥ ಸರಕುಗಳು, ರಫ್ತು ಸರಕುಗಳು ಆವಾಗ ನಮ್ಮ ಪ್ರಮಾಣ ವ್ಯಾಪಾರದ ಕರಾರುಗಳು ಕ್ಷೀಣಿಸಬಹುದು. ಅಥವಾ ತೀವ್ರ ಆರ್ಥಿಕ ಪ್ರಗತಿ ಬದಲಿ ಸರಕುಗಳ ಉತ್ಪಾದನೆ ಹೆಚ್ಚುವಂತೆ ಮಾಡಿದರೆ ಆಮದು ಪ್ರಮಾಣ ಕಡಿಮೆಯಾಗಿ ವ್ಯಾಪಾರದ ಕರಾರುಗಳು ಅನುಕೂಲವಾಗಲೂಬಹುದು. ಅಕಸ್ಮಾತ್ ಆಮದು ಸರಕುಗಳ ಮೇಲೆ ಅವಲಂಬನೆಯಾದ್ವಿ ಅಂತಂದರೆ ಎಲ್ಲ ಆದಾಯ ವಿದೇಶಕ್ಕೆ ಹೋಗುವುದರಿಂದ ನಮ್ಮಲ್ಲೇ ನಾವು ಸರಕುಗಳನ್ನು ಅದರ ಬದಲಿ ವಸ್ತುಗಳನ್ನು ಸಬ್ಸ್ಟಿಟ್ಯೂಟ್ ಕಮೋಡಿಟೀಸನ್ನು ಪ್ರೊಡಕ್ಟ್ ಮಾಡೋದ್ರಿಂದ ನಾವೇ ಆ ವಸ್ತುಗಳನ್ನು ಸ್ವದೇಶಿ ವಸ್ತುಗಳನ್ನೇ ಬಳಕೆ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ವ್ಯಾಪಾರದ ಕರಾರುಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶ ಇದೆ. ಇನ್ನು ಅಭಿವೃದ್ಧಿ ಹಂತ, ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಈ ಅಭಿವೃದ್ಧಿ ಹಂತ, ಒಂದು ದೇಶ ಅಭಿವೃದ್ಧಿ ಆರಂಭಿಕ ಹಂತದಲ್ಲಿದ್ದರೆ, ಯಾವ ದೇಶ ಆರಂಭಿಕವಾಗಿ ಅಭಿವೃದ್ಧಿ ಹಂತದಲ್ಲಿ ನಾವು ಹೋಗ್ತಾ ಇದ್ದರೆ ಆ ದೇಶ ಆಮದುಗಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಿಂಗಲಾಗಬೇಕಾಗ್ತದೆ. ಹೆಚ್ಚು ಆಮದು ಸರಕುಗಳಿಗೆ ನಾವು ಸಂದಾಯ ಬಾಕಿಯನ್ನು ಹೆಚ್ಚು ಕಟ್ಟಿ ವಿದೇಶಿಗಳಿಗೆ ಅನುಕೂಲವನ್ನು ಮಾಡ್ಕೊಳ್ತಾ ಇರ್ತೀವಿ. ಆವಾಗ ಇಲ್ಲಿ ಅಭಿವೃದ್ಧಿಯನ್ನು ನಾವು ಪರಿಗಣಿಸ್ತೀವಿ. ಅದರ ಮೂಲಕ ರಫ್ತುಗಳಿಗೆ ಅವಲಂಬಿತವಾಗಿರ್ತಕ್ಕಂಥ ಪ್ರಾಥಮಿಕ ಸರಕುಗಳನ್ನು ರಫ್ತು ಮಾಡ್ತಕ್ಕಂಥ ದೇಶಗಳು ವ್ಯಾಪಾರದ ಕರಾರುಗಳಲ್ಲಿ ಕ್ಷೀಣಿಸುವ ಸಾಧ್ಯತೆಗಳು ಇರ್ತದೆ. ಹಾಗೆ ಇಲ್ಲಿ ಆಮದು ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಬರದೆ, ಆಮದು ಸರಕುಗಳಿಗೆ ಆಮದು ಡೆವಲಪ್ಮೆಂಟ್ ಅನ್ನೋ ಉದ್ದೇಶದಿಂದ ಆಮದು ಸರಕುಗಳನ್ನು ಹೆಚ್ಚು ಮಾಡಿಕೊಂಡಾಗ ಆಟೋಮೆಟಿಕಲಿ ನಾವೇನು ಮಾಡ್ತೀವಿ ಅಂತಂದರೆ ಹೆಚ್ಚಿನ ಸಂದಾಯ ಬಾಕಿಯನ್ನು ವಿದೇಶಿಗಳಿಗೆ ಕಟ್ತಾ ಇರ್ತೀವಿ. ನಮ್ಮ ರಫ್ತು ಸರಕುಗಳು ಸಣ್ಣ ಪ್ರಮಾಣದಲ್ಲಿ ಪ್ರಾಥಮಿಕ ಸರಕುಗಳಾಗಿರೋದ್ರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾಗಲ್ಲ. ಹಾಗೆ ಅಭಿವೃದ್ಧಿ ಹಂತ ಸಂಪೂರ್ಣವಾಗಿ ನಾವು ಅಭಿವೃದ್ಧಿ ಹಂತದಲ್ಲಿದ್ವಿ ಅಂತಂದರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಿ ಕಳಿಸಬಹುದು. ಹಾಗೆ ಸುಂಕಗಳು ಮತ್ತು ಕೋಟಾಗಳು, ಇಲ್ಲಿ ವ್ಯಾಪಾರದ ಕರಾರುಗಳ ಮೇಲೆ ವ್ಯಾಪಾರದ ಕರಾರುಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ಇಲ್ಲಿ ಒಂದು ದೇಶ ಆಮದು ಸರಕುಗಳ ಮೇಲೆ ಸುಂಕಗಳು ಮತ್ತು ಆಮದು ಕೋಟೆಗಳನ್ನು ಮಿತಿಯನ್ನು ಹೇರಿದಾಗ ಅದರ ಆಮದುಗಳ ಪ್ರಮಾಣ ಕಡಿಮೆಯಾಗಿ ವ್ಯಾಪಾರದ ಕರಾರುಗಳು ಉತ್ತಮಗೊಳ್ಳಬಹುದು. ಇಲ್ಲಿ ಆಮದುಗಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಕ್ಕಂಥ ಆಮದುಗಳ ಮೇಲೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸುಂಕದ ಕಟ್ಟಿಯಲ್ಲಿ ಸರಕುಗಳ ಮೇಲೆ ಬೆಲೆಗಳನ್ನು ಹೆಚ್ಚು ಮಾಡಿ ನಾವು ಒಳಗಡೆ ತರುವಾಗ ಆವಾಗ ಆಟೋಮೆಟಿಕಲಿ ಆಮದುಗಳ ಬೆಲೆ ಹೆಚ್ಚಾಗಿ ಅವು ಕ್ಷೀಣಿಸುವಾಗ ನಮ್ಮ ಸರಕುಗಳಿಗೆ ಬೇಡಿಕೆ ಉದ್ಭವವಾಗುವ ಸಾಧ್ಯತೆ ಇರ್ತದೆ. ಅದರಿಂದ ನಮಗೆ ಅನುಕೂಲವಾಗುವ ಸಾಧ್ಯತೆ ಇರ್ತದೆ. ಇನ್ನು ತಾಂತ್ರಿಕ ಬದಲಾವಣೆ ಅಂತ ಕರಿತೀವಿ, ಟೆಕ್ನಿಕಲ್ ಚೇಂಜಸ್ ಅಂತೇಳಿ. ಈ ತಾಂತ್ರಿಕ ಬದಲಾವಣೆಗಳು ಸಹ ವ್ಯಾಪಾರದ ಕರಾರನ್ನು ನಿರ್ಧರಿಸಬಲ್ಲವು. ಒಂದು ದೇಶದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವೊಂದು ಕಂಡುಹಿಡಿಯಲ್ಪಟ್ಟರೆ ಆ ದೇಶ ಉತ್ಪಾದನಾ ಸಾಮರ್ಥ್ಯ ಹೆಚ್ಚುವುದರ ಜೊತೆಗೆ ಉತ್ಪಾದನಾ ವೆಚ್ಚವು ಕಡಿಮೆಯಾಗಬಹುದು. ಎಲ್ಲಿ ವ್ಯವಸ್ಥಿತ ನವೀನವಾಗಿರ್ತಕ್ಕಂಥ ತಂತ್ರಜ್ಞಾನ ಇರ್ತದೋ ಆ ದೇಶಗಳು ಆಮದುಗಳನ್ನು ಹೆಚ್ಚು ಮಾಡ್ತದೆ. ಎಲ್ಲಿ ಯಾವ ದೇಶದಲ್ಲಿ ತಂತ್ರಜ್ಞಾನ ಮತ್ತು ನವೀನವಾಗಿರ್ತಕ್ಕಂಥ ಸಾಂಪ್ರದಾಯಿಕ ತಂತ್ರಜ್ಞಾನ ಇರ್ತದೋ ಅಲ್ಲಿ ರಫ್ತು ಸರಕುಗಳು ಹೆಚ್ಚಾಗ್ತಾ ಇರ್ತದೆ. ಇಲ್ಲಿ ತಂತ್ರಜ್ಞಾನದಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ವಿ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಸರಕುಗಳನ್ನು ನಾವು ಆಮದನ್ನು ಮಾಡಿ ನಾವು ಈ ರಫ್ತನ್ನು ಮಾಡಿ ಲಾಭವನ್ನು ಗಳಿಸ್ಬೋದು. ರಫ್ತು ಸರಕುಗಳನ್ನು ಮಾಡಿ ಆ ಲಾಭವನ್ನು ಗಳಿಸಲಿಕ್ಕೆ ಅನುಕೂಲವಾಗ್ತದೆ. ಈ ತಾಂತ್ರಿಕ ಬದಲಾವಣೆಯಿಂದಲೂ ಸಹ ಯಾವ ರಾಷ್ಟ್ರಗಳು ತಾಂತ್ರಿಕ ಬದಲಾವಣೆಯಿಂದ ಉತ್ತಮವಾಗಿರ್ತವೋ ಆ ರಾಷ್ಟ್ರಗಳಿಗೆ ವ್ಯಾಪಾರದ ಅನುಕೂಲವಾಗಿರ್ತವೆ. ಯಾವ ರಾಷ್ಟ್ರಗಳು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಕಾಣದೇನೆ ಹಿಂದುಳಿರ್ತವೋ ಆಟೋಮೆಟಿಕಲಿ ಆ ದೇಶ ವ್ಯಾಪಾರದ ಕರಾರುಗಳಲ್ಲಿ ಪ್ರತಿಕೂಲ ಅನುಭವವನ್ನು ಪಡೆದಿರ್ತಕ್ಕಂಥದ್ದು. ಇನ್ನು ಕಾರ್ಮಿಕರ ದಕ್ಷತೆ,
ಯಾವ ದೇಶದಲ್ಲಿ ಎಫಿಷಿಯನ್ಸಿ ಆಫ್ ಲೇಬರ್ ಅಂತ ಹೇಳ್ತೀವಿ. ಇಲ್ಲಿ ಯಾವ ದೇಶದಲ್ಲಿ ಒಂದು ದೇಶದಲ್ಲಿ ಕಾರ್ಮಿಕರು ಹೆಚ್ಚು ದಕ್ಷರು ಮತ್ತು ನಿಪುಣರು ಆಗಿದ್ದಲ್ಲಿ ಆ ದೇಶ ಕಡಿಮೆ ಉತ್ಪಾದನಾ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಸರಕುಗಳನ್ನು ಉತ್ಪಾದನೆ ಮಾಡಿ ಅದರಿಂದ ವಿದೇಶಗಳಿಗೆ ಕಳಿಸಿ ಆ ದೇಶ ಅನುಕೂಲಕರವಾಗಿರ್ತಕ್ಕಂಥ ವ್ಯಾಪಾರದ ಕರಾರುಗಳನ್ನು ಹೊಂದಿರ್ತವೆ. ಯಾವ ದೇಶದಲ್ಲಿ ತಂತ್ರಜ್ಞಾನವಿಲ್ಲದೆ ಉತ್ಪಾದನಾ ಕಾರ್ಮಿಕರ ದಕ್ಷರು ಅದಕ್ಷರಾಗಿರ್ತಾರೆ, ಅಜ್ಞಾನಿಗಳಾಗಿರ್ತಾರೋ, ಯಾವ ದೇಶದಲ್ಲಿ ಕಡಿಮೆ ಪ್ರಮಾಣದ ದಕ್ಷತೆಯನ್ನು ಪಡೆದಿರ್ತಕ್ಕಂಥ ಕಾರ್ಮಿಕರು ಇರ್ತಾರೋ ಅಲ್ಲಿ ಹೆಚ್ಚು ರಫ್ತು ಸರಕುಗಳನ್ನು, ಪ್ರಾಥಮಿಕ ಸರಕುಗಳನ್ನು ಉತ್ಪಾದನೆ ಮಾಡ್ತೀವಿ. ಆಟೋಮೆಟಿಕಲಿ ಆ ದೇಶ ಅಲ್ಲಿ ಪ್ರತಿಕೂಲ ವಾತಾವರಣವನ್ನು ಎದುರಿಸ್ತಾ ಇರ್ತವೆ. ಆಮೇಲೆ ಉತ್ಪಾದನಾಂಗಗಳ ಲಭ್ಯತೆ. ಇಲ್ಲಿ ಯಾವ ದೇಶಗಳಲ್ಲಿ ಉತ್ಪಾದನಾಂಗಗಳು ಹೇರಳವಾಗಿ ಲಭ್ಯವಾಗಿರ್ತವೋ, ನಾವು ಹೇರಳವಾಗಿ ಯಾವ ದೇಶಗಳಲ್ಲಿ ಉತ್ಪಾದನಾಂಗಗಳು ಹೇರಳವಾಗಿ ದೊಡ್ಡ ಪ್ರಮಾಣದಲ್ಲಿ ಲಭ್ಯವಾಗ್ತಾವೋ ಆಟೋಮೆಟಿಕಲಿ ಆ ದೇಶಗಳು ಆಮದುಗಳನ್ನು ಹೆಚ್ಚು ಮಾಡಿಕೊಂಡು ಅನುಕೂಲಕರವಾಗಿರ್ತಕ್ಕಂಥ ವ್ಯಾಪಾರದ ಕರಾರುಗಳಿರ್ತವೆ. ಯಾವ ದೇಶದಲ್ಲಿ ಕಡಿಮೆ ಮಟ್ಟದ ಉತ್ಪಾದನಾಂಗಗಳು ಸಿಗ್ತಾ ಇರ್ತದೋ, ಇಲ್ಲಿ ಭೂಮಿ ಇರ್ಬೋದು, ಶ್ರಮ ಇರ್ಬೋದು, ಬಂಡವಾಳ ಇರ್ಬೋದು, ಸಂಘಟನೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಆಮೇಲೆ ಎಂಟರ್ಪ್ರಿನರ್ಶಿಪ್ ಅಂತ ಕರಿತೀವಿ, ಆ ಉತ್ಪಾದನಾಂಗಗಳು ಎಲ್ಲಿ ಕಡಿಮೆ ಪ್ರಮಾಣದಲ್ಲಿ ಲಭ್ಯವಾಗ್ತಾ ಇರ್ತವೋ ಈ ದೇಶಗಳಲ್ಲಿ ಆಟೋಮೆಟಿಕ್ಕಾಗಿ ಪ್ರಾಥಮಿಕ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇರ್ತೀವಿ. ಆವಾಗ ಆಟೋಮೆಟಿಕಲಿ ಪ್ರತಿಕೂಲವಾದ ವ್ಯಾಪಾರದ ಕರಾರುಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಆಮೇಲೆ ಸರಕುಗಳ ಸ್ವರೂಪ, ನೇಚರ್ ಆಫ್ ಕಮೋಡಿಟೀಸ್ ಅಂತ ಕರಿತೀವಿ. ಯಾವುದೇ ಒಂದು ದೇಶದ ಆಮದು ಸರಕುಗಳು ಸಿದ್ಧಪಡಿಸಿದ ಉತ್ಪಾದನಾಂಗ ಸರಕುಗಳನ್ನು ಒಳಗೊಂಡಿದ್ದರೆ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಪ್ರತಿಕೂಲವಾಗಿರ್ತದೆ. ಬದಲಾಗಿ ಒಂದು ದೇಶದ ರಫ್ತುಗಳ ಬೆಲೆ ಬಾಳುವ ಬಂಡವಾಳ ಸರಕುಗಳನ್ನು ಒಳಗೊಂಡಿದ್ದು ಆಮದುಗಳು ಪ್ರಾಥಮಿಕ ಸರಕುಗಳನ್ನು ಒಳಗೊಂಡಿದ್ದರೆ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಅನುಕೂಲವಾಗಿರ್ತವೆ ಅಂತೇಳಿ ಹೇಳಬಹುದು. ಇದು ಹೆಚ್ಚಾಗಿ ಈ ಹಿಂದುಳಿದ ರಾಷ್ಟ್ರಗಳು ಪ್ರಾಥಮಿಕ್ ಸರಕುಗಳನ್ನೇ ರಫ್ತು ಮಾಡ್ತೀವಿ, ಆದ್ದರಿಂದ ಅವುಗಳ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಪ್ರತಿಕೂಲವಾಗಿರ್ತದೆ ಅಂತೇಳಿ ಹೇಳಬಹುದು. ಇದು ಸಿಲೆಬಸ್ಸಲ್ಲಿ ಈ ಟಾಪಿಕ್ ಇವತ್ತು ಹೇಳಿರ್ತಕ್ಕಂಥ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಸಿಲೆಬಸ್ಸಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಆದರೂ ನಿಮ್ಮ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಕ್ವಶನ್ ಕೇಳಿದರೂ ಕೇಳಬಹುದು. ಸಿಲೆಬಸ್ಸಲ್ಲಿ ಹೊಸ ಸಿಲೆಬಸ್ಸಲ್ಲಿ ಇದೆ. ಆದ್ದರಿಂದ ಈ ಟಾಪಿಕನ್ನು ನಾನು ಹೇಳಿದ್ದೀನಿ. ಹೊರಗಡೆ ಹೋಗುವಾಗ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಅದೇ ರೀತಿಯಾಗಿ ಸ್ಯಾನಿಟೈಸ್ ಯೂಸ್ ಮಾಡಿ, ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಕೋವಿಡ್ ನಿರ್ಮೂಲನೆ ಮಾಡೋದರಲ್ಲಿ ಮನೆಯಿಂದ ಹೊರಗಡೆ ಯಾರೂ ಬರಬೇಡಿ. ಕೋವಿಡನ್ನು ನಿರ್ಮೂಲನೆ ಮಾಡೋಣ. ನಾಳೆ ಮತ್ತೆ ಭೇಟಿಯಾಗೋಣ.